ಹಂಗ ಹುಡುಗಿ ಮೇಲೆ ಲವ್ ಆಗಿದ್ದೆಲ್ಲ ಹಾಳಾಗೋಗ್ಲಿ, ನನ್ಗೆ ಈ ಕಂಬಳ ಮೇಲೆಲ್ಲ ಲವ್ ಆಗೋಯ್ತು. ಎಷ್ಟೊಳ್ಳೆ ಫ್ರೆಂಡ್ಸ್ ಗೊತ್ತಾ ಈ ಕಂಬಗಳು. ನಾವೆಲ್ಲ ಫ್ರೆಂಡ್ಸ್ ಅಲ್ವಾ? ಒಳ್ಳೆ ಫ್ರೆಂಡ್ ಗಿಂತ ದೊಡ್ಡ ದುಶ್ಮನ್ ಇಲ್ಲ. ನೀನು ಕೂಳೆ ಕಿಂಟ್ರಿಪಿಲಿ ಕಿರಾತಕಿ. ಯಾಕೆ? ಅಲ್ಲ, ಅವಳು ಅವತ್ತಿನ ಬಗ್ ನೋಡುವಾಗ ನೀನ್ ನನಗೆ ಫೋನ್ ಮಾಡ್ಬೋದಾ? ನಾನಾ? ಹೌದು ತಾಯಿ. ಹಲೋ ಹಲೋ, ನನ್ ಫೋನ್ ನಾನೇ ಫೋನ್ ಮಾಡಿದೀನಿ, ಮಾತಾಡಿ. ಅದಕ್ ನಾನೇನ್ ಮಾಡ್ಲಿ? ನೀವಾ? ಈ ಕಡೆ ನಾನ್ರಿ. ಹೇಳಿ. ಎಡಗೈಲ್ ಫೋನ್ ತಗೊಳ್ಳಿ, ಬಲಗೈಲ್ ತಲೆ ಕೆರ್ಕೊಡಿ. ಕೆರ್ಕೊಂಡ್ರ? ಗುಡ್. ನಿಮ್ ಅಜ್ಜಿದೊಂದು ಹಳೆಯ ರೇಷ್ಮೆ ಸೀರೆ ಸುತ್ಕೊಂಡು ಹೂ ಮುಡ್ಕೊಂಡು ನನ್ ಮೊಬೈಲ್ ತಗೊಂಡು ನದಿಲಿ ಈಜ್ಕೊಂಡ್ ಬನ್ರಿ, ಚೆನ್ನಾಗಿರುತ್ತೆ. ನಾನು ಬರಕ್ ಆಗಲ್ಲ. ಪ್ರಯತ್ನ ಅವಳ್ದು, ಫಲ ನಾವು ಕೊಡೋಣ. ನಾನ್ 2 ಸತಿ ಹಾಯ್ ಅಂದ್ರೆ ವಿಷಯ ಮಾಡ್ಲಿಲ್ಲ. ಥ್ಯಾಂಕ್ಸ್. ಇದು ನಮ್ ಕಡೆಯಿಂದ ತಗೊಳ್ಳಿ, ಕೂತ್ಕೊಳ್ಳಿ. ಯಾವ್ದಕ್ಕೂ ಸೌಂಡ್ ಇರ್ಲಿ. ಹೊಸ ಪಿಪಿ. ಪಸೀನ ಅಂದ್ರೆ ಏನು? ಹಂಗೆಲ್ಲ ಹೇಳಕ್ಕಾಗಲ್ಲ, ಬೇಜಾರು ಮಾಡ್ಕೊಬಿಡಿ ಪ್ಲೀಸ್. ಬೇಕಾದ್ರೆ ತಿಥಿ ವಡೆ ಬಗ್ಗೆ ಮಾತಾಡೋಣ. ಅದನ್ನು ನೋಡಿರ್ಬೇಕಲ್ಲ. ನಿಮಗೆ ತಿಥಿ ವಡೆ ಇಷ್ಟ ಆಗಿಲ್ಲ ಅಂದ್ರೆ ಸನದೆ ಅಪ್ಪ ಅಂತ ಕರಿತೀನಿ. ಎಷ್ಟಾಗುತ್ತೋ ಅಷ್ಟು ಬೇಜಾರು ಮಾಡ್ಕೊಂಡ್ಬಿಡಿ. ಒಂದ್ ಹುಡುಗಿ ಫೋಟೋ ಹಾಕೊಂಡು ತಿಥಿ ವಡೆ ಅಂತ ಹೆಸರಿಟ್ಟಿದಿರಲ್ಲ, ಸ್ವಲ್ಪನಾದ್ರೂ ಡೀಸೆನ್ಸ್ ಇದೆ ನಿಮ್ಗೆ? ನಾನ್ ತುಂಬಾ ಡೀಸೆಂಟು, ನೀವೇ ಯಾಕೋ ಅರ್ಥ ಮಾಡ್ಕೋತಿಲ್ಲ. ತಿಥಿ ವಡೆ ಅಂದ್ರೆ ಏನು ಎಕ್ಸ್ಪ್ಲೇನ್ ಮಾಡಿ. ಸಂದರ್ಭದೊಂದಿಗೆ ವಿವರಿಸಿ. ಕಾಲಗರ್ಭದಲ್ಲಿ ತಿಥಿ ಮತ್ತು ವಡೆ, ಇದು ಒಂದು ರೀತಿ ನಿರ್ವಿಕಾರದಲ್ಲಿ ಪ್ರಜ್ವಲಿಸಿದ ಕ್ಷಾಕಿರಣಗಳು ವಡೆಯ ಒಂದು ಪಾರ್ಶ್ವದಲ್ಲಿ ಬಿದ್ದು ಪ್ರತಿಫಲಿಸಿದ ಪರಿಣಾಮವಾಗಿ ಅದು ನಿಮ್ಮ ಮುಖದ ಮೊಡವೆಯ ಬಣ್ಣದ ಹೋಲಿಕೆಯೊಂದಿಗೆ ತುಟಿಗಳ ಮಂದಹಾಸವಾಗಿ ಪರಿವರ್ತನೆಗೊಂಡು ನಮ್ಮ ಎದೆಯೆಂಬ ಖಾಲಿ ಡಬ್ಬದಲ್ಲಿ ವಿಲೀನಗೊಂಡು ದುರದೃಷ್ಟವಶ ಉದ್ದಿನ ಬೇಳೆಯಾಗಿ ವಿಕಸನ ಹೊಂದಿ ತೈಲದಲ್ಲಿ ಬೆಂದು ತಿಥಿ ವಡೆಯಾಗಿ ರೂಪುಗೊಳ್ಳುತ್ತದೆ. ಅಷ್ಟೇ ನಮಗೆ ಗೊತ್ತಿರೋದು. ಏನಿಲ್ಲ, ಹೋಗೋಣ. ಬಲಗಾಲ ಸ್ವಲ್ಪ ಗಿಡ್ಡ ಅನ್ಸುತ್ತೆ. ನೀವ್ ಹೇಳಿಲ್ಲ ಬಿಡ್ರಿ, ಹ್ಯಾಂಗ್ ಜಗಳ. ನನಗಿದಿಷ್ಟ ಆಗಲ್ಲ. ನಮಗಿಷ್ಟ. ನೀವು ಪದೇ ಪದೇ ನಮ್ಮ ಮುಂದೆ ಬಿದ್ರೆ ನಾವ್ ಎತ್ಕೋಬೇಕಲ್ಲ. ಹುಟ್ಟೆಲ್ಲಿ? ನಮ್ ಹುಟ್ಟು KC ಜನರಲ್ ಆಸ್ಪತ್ರೆ. ದೀಪಾವಳಿ ಟೈಮು ರಾತ್ರಿ 1:30. ನಮ್ಮಮ್ಮ ನನ್ ಬೆಳ್ಳಿ ಹುಟ್ಲಿ ಅಂತ ದಿನಕ್ಕೆ 2 ಸೇಬ್ ತಿಂತಿದ್ರಂತೆ. ನಾನ್ ಕೇಳಿದ್ದು ಹುಟ್ಟು ಬಗ್ಗೆ. ನಾನು ಇಷ್ಟೊತ್ತರೆಗೂ ಸಾವು ಬಗ್ಗೆ ನಾ ಮಾತಾಡಿದೆ. ನೀರ್ ತಳ್ಳೋಕೆ ಒಂದು ಕೋಲ್ ಇರುತ್ತಲ್ಲ, ಆ ಹೋಟೆಲ್ರಿ. ಓ, ಯಾವನ ಗೊತ್ತು. ಏನ್ರಿ ಒಂಥರ ಚೆನ್ನಾಗಿದೆ. ಇದಕ್ಕೆ ಬ್ರೇಕ್ ಇಲ್ವಾ? ನದಿ ಎಷ್ಟು ಹರಿಯುತ್ತೆ ಅಂತ. ಹರಿಲಿ ಬಿಡ್ರಿ, ಅದಕ್ಕೆ ನದಿ ಅಂತ ಕರೆಯೋದು. ಒಳಗಡೆ ತುಂಬಾ ಸೈತ ಇದೆ. ಯಾರು? ನಿಮ್ಗ? ನಮಗೂ ಇದೆ ರೀ. ಈಗ ಎಲ್ಲೋ ಸೈತ ಗೊತ್ತಾ ನಿಮ್ಗೆ? ಹೋಗೋಣ ಬಿಡ್ರಿ, ಫ್ರೀ ಆಗಿದ್ದೀವಿ. ಹಂಗ ಈ ಇಡೀ ಸಂಜೆ ಹೊತ್ತಿನಲ್ಲಿ ಎಲ್ಲಿ ಸಾಯ್ಲಿಕ್ಕೆ ಹೋದಿ ಹುಡುಗಿ. ಹೋಗ್ತಾ ನಾನೇ ಹೋಗಿ ಬರ್ತೇನೆ. ನಿಮಗ್ ಮಂಡೆ ಸರಿ ಉಂಟಾ? ಹೆಣ್ಣು ದಿಕ್ಕಿಲ್ಲದ ಮನೆಯಲ್ಲಿ ಅವಳಿಗೆ ಕೂತು ಎಂತ ಮಾಡೋದು? ಅವಳು ನನ್ನ ಮನೆ ಕಡೆ ಹೋಗಿರ್ಬೇಕು, ನಾನು ಹೋಗಿ ಕರ್ಕೊಂಡ್ ಬರ್ತೇನೆ. ಅಲ್ಲಿವರೆಗೂ ನೀವು ಸುಮ್ನೆ ಇರಿ. ನಡಿ ಮಂಜು, ಹೋಗುವ. ಗಟ್ಟಿ ಗಂಟು ಮರ ಆಯ್ತು, ಹೋಗಿ ಬೇಗ ಬಾ. ಒಂದು ಕಡ್ಡಿ ಸಿಗ್ನಲ್ ಇಲ್ಲ. ನಿಮ್ ತಾತನ ಒಂದು ಫೋನ್ ಮಾಡ್ಕೊಡ್ತೀನಿ, ಹಲೋ ಅಂತೀರಾ? ಬೇಡವಾ? ಓಕೆ, ಈಗ ಇಬ್ರು ಸೇರ್ಕೊಂಡು ಏನ್ ಮಾಡೋಣ? ತಿಥಿ ವಡೆ ಬಗ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಇಂದ ಫುಲ್ ಹೇಳ್ತೀನಿ. ಕಾಲಗರ್ಭದಲ್ಲಿ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ ಇವಾಗ. ಹಂಗ ಚಿಕ್ಕಪ್ಪ, ಯಾರಾದ್ರೂ ಇದೀರಾ?
ಹಲೋ, ಯಾರಾದ್ರೂ ಮಾತಾಡ್ರಿ. ಇಂಡಿಯಾದಲ್ಲಿ ಇಷ್ಟೊಂದು ಜನಸಂಖ್ಯೆ ಇದೆ, ಒಂದು ಹುಡುಗ ಹುಡುಗಿ ಇಷ್ಟೊಂದು ಕೂಕೊಂತ ಇದೀವಿ, ಯಾರು ಮಾತಾಡ್ತಾರ ಇಲ್ವಲ್ರಿ? ಹಲೋ ಹಲೋ. ಗುಡ್, ನಮ್ ಸೌಂಡ್ ನಮಗೆ ವಾಪಸ್ ಬಂದ್ಬಿಡ್ತಪ್ಪ. ಈಗ ನೀರಲ್ಲಿ ನಿಮ್ಮನ್ನ ತಿರ್ಗಾ ಹೊತ್ಕೊಂಡೋ ಈಚ್ಕೊಂಡೋ ಕರ್ಕೊಂಡೋದ್ರೆ ನೀವು ಯಾವ ರೇಂಜಿಗೆ ತಪ್ಪು ತಿಳ್ಕೊತೀರಿ? ಮಾತಾಡ್ಬೇಡಿ ನನ್ನ ಹತ್ರ. ಸರಿ, ಇಬ್ರು ಸೇರ್ಕೊಂಡು ಏನ್ ಮಾಡೋದು ನೀವೇ ಹೇಳ್ಬಿಡ್ರಿ. ನಾವೇನ್ ಯಾಕ್ರಿ ಸೇರ್ಸ್ಕೊತೀರಾ? ಯಾವಾಗ ನೋಡಿದ್ರೆ ಇಬ್ರು ಸೇರ್ಕೊಂಡು ಅಂತ. ಐ ಕಾಂಟ್. ಸರಿ, ಅಂತ್ಯ ಆಗ್ಬಿಟ್ಟಪ್ಪ. ಏನ್ ಮಾಡ್ತಾ ಇದ್ದೀರಾ? ಮೊಸಳೆ ಇದೆ, ಕಾಲ್ ತೆಗೀರಿ. ಬನ್ರಿ ಈ ಕಡೆ. ಇಳಿಯವ ಕೈ ಚಾಚದಲ್ವೇನ್ರಿ? ಮೊಸಳೆ ಬೆನ್ ಮೇಲೆ ಕಾಲಿಟ್ನೋ ಏನೋ ತಾಗ್ತು. ತಾಗುತ್ತೆ. ಇದನ್ನ ಮೊಸಳೆ ಹೊಂಡ ಅಂತಾರೆ. ನಮ್ ತಾತನ್ ತಮ್ಮ ಒಬ್ರು ಹೀಗೆ ಮೊಸಳೆ ತಿಂದು ಸತ್ತೋದ್ರು. ಪಾಪ ಮೊಸಳೆ. ತಗೊಳ್ಳಿ, ಮೊಸಳೆ ಏನಾದ್ರು ಬಂದ್ರೆ ಸೇಫ್ಟಿಗೆ ಬೇಕಾಗುತ್ತೆ, ಇಲ್ಲ ಸ್ಕ್ರೂ ಟೈಟ್ ಮಾಡ್ಕೊಳ್ಳಿ. ಹಲೋ, ಏನ್ ಮಾಡ್ತಿದ್ದೀರಾ? ಜಲ ಸಂಶೋಧನೆ. ಕೊನೆಗೂ ನಾವಿಬ್ರು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಲಿಲ್ಲ, ಅದಕ್ಕೆ ತೆಪ್ಪಕೊಂಡ್ ತೂತಾಕ್ತಿದ್ವಿ. ನೀರ್ ಬರುತ್ತೆ, ನೀವೊಂದ್ ಬಾಕ್ಸ್ ನಾನೊಂದ್ ಬಾಕ್ಸ್, ಬೆಳಗ್ಗೆವರೆಗೂ ಎತ್ತಾಕೋಣ. ಕೊಡಿ ಇಲ್ಲಿ, ಕೊಡ್ರಿ. ನಿಜಕ್ಕೂ ನಿರುದ್ಯೋಗಿ ಆಗ್ಬಿಟ್ಟೆ ನಾನು. ಡಿಮ್ ಸಿಕ್ತಪ್ಪ. ಅವತ್ತು ನಾನ್ ಮಲಗಿರೋ ಒಂಥರ ನಾಟಕ ಆಡ್ತಿದ್ದೆ. ಅವಾಗಳೊಂದು ಒಳ್ಳೆ ಕೆಲಸ ಮಾಡಿದ್ಲು. ಏನು? ನಾನ್ ಯಾಕೆ ಅವತ್ತು ಎತ್ ಕೂತ್ಕೊಳ್ಳಿಲ್ಲ ಅಂತ ನೀನ್ ಕೇಳ್ಬೋದು. ಒಳ್ಳೆಯವನು ಅಂತ ಪ್ರೂವ್ ಮಾಡಕ್ಕೆ ನಾನು ಮಲ್ಕೊಂಡೇ ಇದ್ದೆ. ಯಾಕೆ ಕೇಳ್ತೀಯ ನನ್ ಗೋಳು? ಲೋಫರ್ ನೀನು. ಈಗ ನಿಲ್ಸ್ತೀಯ ಅಲ್ವಾ ಇವಾಗ? ಹಲೋ, ಯು ಗೆಟ್ ಲಾಸ್ಟ್. ಈಗ ನೀ ಹೇಳಿಲ್ಲಿಂದ ಇಲ್ಲ ದೂರ ಕೂತ್ಕೋ. ಸಾರಿ ಸಾನ್ವಿ, ಸ್ವಲ್ಪ ಬ್ರೇಕ್ ತಗೋ. ಬೇಜಾರ್ ಮಾಡ್ಕೋಬೇಡ, ಬೇಗನೆ ಬಂದ್ಬಿಡು. ಎಂತ ಇದು ದಾರಿಯಲ್ಲಿ ಹಬ್ಬದ ದಿನ? ಅಪ್ಪಯ್ಯ, ಅಂಡ ಬೇಸಿ ಬೇಡ, ಸಣ್ಣ ಟ್ರಾಫಿಕ್ ಜಾಮು. ಎದೆ ಮೇಲೆ ಕಾಲಿಟ್ಟು ಹೋಗುವ. ನೀವು ಆ ಕಡೆ ಬನ್ನಿ, ನನಗೆ ಬರ್ತೇನೆ. ಅದು ನಮ್ಮ ಕಸ್ಟಮರ್, ಆಯ್ತಲ್ಲ? ಎಂತ ಇಲ್ಲ, ಎಂತ. ಹಲೋ, ಜಾಗ ಬಿಡ್ರಪ್ಪ. ಇಲ್ಲಿ ನೀರೆಲ್ಲ ನೆನ್ನೆ ರಾತ್ರಿನೇ ಹೇಳ್ದೆ ಕಾಲ್ಗೇನೋ ತಾಕ್ತು ಅಂತ. ಈಗ ನೀವು ತಿರ್ಗಾನಾಗ್ತೀರ. ಅಲ್ಲ, ಏನ್ರಿ ಇದು? ಖರ್ಚಿಗೆ ಸುತ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ದೀರಾ? ಹೇಳಿದ್ರೆ ನಾವು ಸೋಪ್ ತಗೊಂಡ್ ಬರ್ತಿದ್ವಲ್ರಿ. ಯುಗಳ ಸ್ನಾನ. ನಾನ್ ಸ್ನಾನ ಮಾಡಿ ನಾಗಿ ಮನೆಯಲ್ಲಿ 6 ನೀರ್ ದೋಸೆ ತಿನ್ಕೊಂಡ್ ಬಂದಿದ್ದೀನಿ. ನಾನ್ ವೆಜ್ ಕೊಟ್ಲು, ತಿನ್ಲಿಲ್ಲ. ಚಟ್ನಿ ಹಚ್ಕೊಂಡ್ ತಿಂದ್ರಾ? ಮತ್ತೆ ನಮ್ಗೆ ಖಾಲಿ. ಆ ಚೇಪಕ್ಕೇನಾದ್ರೂ ಕೊಡಿ, ಹೊಟ್ಟೆಲಿ ಹೆಬ್ಬ ಬಿಟ್ಟಂಗಾಗಿದೆ. ಥ್ಯಾಂಕ್ಸ್. ನಿಮ್ ಸಾವಾಸ ಮಾಡಿ ನದಿಲಿ ಭಿಕ್ಷೆ ಬಿಡಂಗಾಯ್ತು ಜೀವನ. ಹೊಸ ಕೆಲಸ. ಏನಪ್ಪಾ ವಾಲಗದವರು? ಒಂಥರ ಹಂಗೆ ಅನ್ಕೊಳ್ಳಿ ಸರ್. ಹಿಂದ್ ಬಿಗಿ ಹಿಡಿದು ವಾಲ್ಗ ನಾವು ಮುಂದೆ ಹೊತ್ತು 50 ರೂಪಾಯಿ ಕೊಡ್ತೀನಿ. ಈಗಲೇ ಊದ್ಬಿಡ್ಲ ಸರ್? ಒಳ್ಳೆ ಮೂಡಲಿದ್ದೀನಿ. ಈಗ ಬೇಡ, ನನ್ನ ಹೆಂಡತಿ ನಾವು ಹೊತ್ಕೊಂಡು ಓಡುವತ್ನೇ ಓದು. ಹೆಂಡತಿನ ಸರ್ ಹೊತ್ಕೊಂಡು ಹೋಗ್ತೀರಾ? ಅವ್ರನ್ನಾದ್ರೂ ತೀರ್ಕೊಂಡ್ಬಿಟ್ರ? ಯಾಕ ಹೆಂಗ್ ಕಾಣ್ತತ್ ಮೈಗೆ? ಮಗ್ಗಲ್ದಾಗ ದೇವ್ ನಿಂತಂಗ್ ನಿಂತೀನಿ, ಕಣ್ಣಾಗೇನ್ ಬೆಣ್ಣಿ ಇಟ್ಕೊಂಡಿ ಏನ? ಸಾರಿ ಸರ್, ಸಾರಿ ಅಮ್ಮ. ನನಗೆ ಇಲ್ಲಿ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಹೆಂಡತಿನ ಹೊತ್ಕೊಂಡು ಓಡಿ ಗೆದ್ರ ಅರ್ಧ ಕಿಲೋ ಬಂಗಾರ 50,000 ರೂಪಾಯಿ ಕೊಡ್ತಾರ. ನಿನ್ ಎಣ್ಣಿ ಅದನ್ನ ಬಿಡಿಸೋದ್ರ ಸಲುವಾಗಿ ನಾ ಹರಕಿ ಒತ್ತೀನಿ. ಅದನ್ನು ಹೇಳ್ ಸಾಯ ಅವ್ರ ಮುಂದೆ. ಅದು ಸೀಕ್ರೆಟ್ ನೋಡಪ್ಪ. ಏನಾರ ಮಾಡಿ ಗೆಲ್ಲಾಕಬೇಕು. ಹುಟ್ಟ ಬಡವರು. ನೀ ಟೈಮ್ ನೋಡಿ ವಾಲ್ಗ ಓದು. ಯಾಕ ಹೆಂಡ್ರ ಹೊರಗ್ ತಾಕತ್ ಬರ್ತೈತಿ. 100 ರೂಪಾಯಿ ಕೊಡ್ತೀನಿ, ಜಾಸ್ತಿ ಕೊಡಕ್ ಆಗಲ್ಲ. ಕೊಡಿ, ತಗೋತಾರೆ. ಸರ್, ಇದನ್ನ ಆಮೇಲೆ ಮಾತಾಡ್ತೀನಿ. ಮೈಂಡ್ ಶಿಫ್ಟ್ ಆಗ್ಬಿಟ್ಟಿದೆ ಸರ್. ಏನಂದವ? ಈಗಿನ ಕಾಲ ಹುಡುಗರು ಬಾಯಿಲೆ ಮಾತಾಡ್ಬಿಟ್ಟು ಬಾಳ್ದು ಸಾಕ್ ಬಿಡ. ಅವು ಮಾತಾಡಿದ ಅವಕಾಶ ತಿಳಿಯಂಗಲ್ಲ, ನಮಗೆಲ್ಲಿ ತಿಳಿಬೇಕು. ಬಾ.